ಅಪಾರ ಪ್ರಮಾಣದ ಮಾಲು ವಶ. ಬೆಂಗಳೂರು ಕೇಂದ್ರ ವಲಯದ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡ ಅಪಾರ ಪ್ರಮಾಣದ ಮಾಲುಗಳನ್ನು ವೀಕ್ಷಿಸಿ ಮಾಹಿತಿ ನೀಡಿದ ನಗರ ಪೊಲೀಸ್ ಆಯುಕ್ತ ದಯಾನಂದ, ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಒಟ್ಟು 68 ಮೊಬೈಲ್ ಫೋನ್ಗಳು ಮೊಬೈಲ್ ಸ್ನ್ಯಾಚರಿಂದ ವಶಪಡಿಸಿಕೊಂಡಿದ್ದಾರೆ. 20 ಲಕ್ಷ ಬೆಲೆ ಮಾಡತಕ್ಕಂಥ ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳು ಹೊರಗಡೆ ನಾವು ಡಿಸ್ಕೌಂಟ್ ಮಾಡಿದ್ದೇವೆ. ಆರೋಪಿಗಳು ಇಬ್ಬರು ಇದ್ದು, ಅದರಲ್ಲಿ ಒಬ್ಬ ಈಗಾಗಲೇ ಹಳೆ ಪ್ರಕರಣಗಳ ಆಸಾಮಿ ಇದ್ದು, ಈತ ಹಿರಿಯೂರು ತಾಲೂಕಿನವನು, ಸುಮಾರು 32 ವರ್ಷ. ಈತ ಹಿಂದೆ ಮೋಟರ್ ಸೈಕಲ್ ಥೆಫ್ಟ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಹಾಸನದಲ್ಲಿ, ಜೊತೆಗೆ ಬೆಂಗಳೂರು ನಗರದಲ್ಲೂ ಕೂಡ ಹಿಂದೆ ಈತನ ಮೇಲೆ ಪ್ರಕರಣ ದಾಖಲಾಗಿತ್ತು. ಆತನ ಜೊತೆಗೆ ಇನ್ನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ಬ ಸೇರಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಒಟ್ಟು ಇವರು 68 ಈ ರೀತಿ ಸ್ನ್ಯಾಚ್ ಮಾಡಿಕೊಂಡು ಹೊರಹಾಕಿದ್ರು. ಅವರನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಟಿನ್ ಫ್ಯಾಕ್ಟ್ರಿ ಮತ್ತು ಮಾರ್ಕಲ್ಲಿ ಹೆಬ್ಬಾಳ ಸಿಲ್ಕು ಅಂತ ಕಡೆ ಇದರಲ್ಲಿ ಇದು ಉಳ್ಳಾಳ ಇಲ್ಲ. ಅದೇ ರೀತಿಯಲ್ಲಿ ಇಂದಿರಾನಗರ ಪೊಲೀಸರು ಇನ್ನೊಬ್ಬ ಮೊಬೈಲ್ ಸ್ನ್ಯಾಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆತನಿಂದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಇಬ್ಬರು ಕುಖ್ಯಾತ ಆರೋಪಿಗಳು, ಹಳೆಯ ಆರೋಪಿಗಳು. ಅದರಲ್ಲಿ ಒಬ್ಬ ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಿದ್ದಾನೆ, ಪುಲ್ಕೇಶಿನಾಗದ್ದು. ಅವರ ಮೇಲೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳು ಕೂಡ ಈ ಹಿಂದೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ದಾಖಲಾಗಿದ್ದಾರೆ. ಅವರನ್ನು ಆ್ಯಕ್ಚುಲಿ ಇದನ್ನು ನಮ್ಮ ಹೊಯ್ಸಳ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹೇಳ್ತಿದ್ರು. ಅವರ ರಿಕವರಿ ಆಸ್ಪೆಕ್ಟನ್ನು ಈಗ ಕೊಡ್ತಾ ಇದ್ದೀವಿ. ಅವರಿಂದ ಒಟ್ಟು 5 ಕೇಸ್ಗಳು ಈಗ ಪತ್ತೆಯಾಗಿದ್ದಾವೆ. 2 ಮೊಬೈಲ್ ಫೋನ್ಗಳು ಮತ್ತು 3 ಅಟೆಂಪ್ಟ್ಗಳು ಕೂಡ ಇದರಲ್ಲಿ ನಮಗೆ ಬೆಳಕಿಗೆ ಬಂದಿದ್ದಾವೆ. ಇನ್ನು ಇನ್ನೊಂದು ಆಸಕ್ತಿದಾಯಕ ಪ್ರಕರಣ ಅಂದರೆ, ರಾಮಮೂರ್ತಿ ನಗರದ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನ ಒಂದು ಎಮೋ ಅಂತಂದರೆ, ಈ ಟಿನ್ ಫ್ಯಾಕ್ಟ್ರಿ ಹತ್ರ ಈ ಬಸ್ಗೆ ಹತ್ತತಕ್ಕಂಥ ಮಹಿಳೆಯರ ವ್ಯಾನಿಟಿ ಬ್ಯಾಗ್ಗಳಿಂದ ಜಿಪ್ ತೆಗೆದು ಅದರಿಂದ ಮೊಬೈಲ್ ಫೋನ್ಗಳನ್ನು ಕಳ್ಳತನ ಮಾಡ್ತಕ್ಕಂಥದ್ದು ಮತ್ತು ಆ ಫೋನ್ಗಳ ಮುಖಾಂತರ ಫೋನ್ಪೇ, ಗೂಗಲ್ ಪೇಗಳನ್ನು ಉಪಯೋಗ ಮಾಡಿ ಅದರಿಂದ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಈತನ ಪ್ರಮುಖ ಎಮೋ ಆಗಿತ್ತು. ಈತನಿಂದ ಒಟ್ಟು 38 ಮೊಬೈಲ್ ಫೋನ್ಗಳನ್ನು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದೊಂದು ಹೊಸ ರೀತಿಯ ಒಂದು ಎಮೋ ನಮಗೆ ಮೊಬೈಲ್ ಸ್ನ್ಯಾಚಿಂಗಲ್ಲಿ ಕಂಡು ಬರ್ತಾ ಇದೆ. ತಗೊಂಡು ಮಾರಾಟ ಮಾಡ್ತಾಯಿದ್ರು. ಬಟ್ ಈತ ಆ ಮೊಬೈಲ್ ಫೋನಲ್ಲಿ ಯೂಶ್ವಲಿ ಅವರ ಎಲ್ಲ ಪೇಮೆಂಟ್ ಟ್ರಾನ್ಸಾಕ್ಷನ್ಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ಆತ ಈ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಅವ್ರು ಯಾವುದು ಕಾನ್ಫಿಗರ್ ಆಗಿರುತ್ತೆ ಮೊಬೈಲಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಕಂಡು ಬಂದಿದೆ. ಅದರಿಂದ ಸಾರ್ವಜನಿಕರು ಈ ರೀತಿ ಅವರ ಮೊಬೈಲ್ನಲ್ಲಿ ಈ ರೀತಿ ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಟ್ರಾನ್ಸಾಕ್ಷನ್ಗಳು ಇರ್ತವೆ, ಅವುಗಳನ್ನು ಸ್ವಲ್ಪ ಸೆಕ್ಯೂರ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ಜೊತೆಗೆ ತಮ್ಮ ಮೊಬೈಲ್ ಫೋನ್ಗಳ ಭದ್ರತೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಈ ದಿವಸ ನಮ್ಮಲ್ಲಿ ಮುಖ್ಯವಾಗಿ CCP ತಂಡದವರು ನಮ್ಮ ಈ ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಮಾಡಿರ್ತಕ್ಕಂಥ ಅನೇಕ ಮಹತ್ವದ ರಿಕವರಿಗಳು, ಜೊತೆಗೆ ಬೇರೆ ಬೇರೆ ವಿಭಾಗದವರು, ಮುಖ್ಯವಾಗಿ ಈಸ್ಟ್, ವೈಟ್ಫೀಲ್ಡ್ ಮತ್ತು ಸೆಂಟ್ರಲ್ ವಿಭಾಗದವರು ಮಾಡಿರ್ತಕ್ಕಂಥ ಅನೇಕ ಪತ್ತೆ ಕಾರ್ಯಗಳ ಬಗ್ಗೆ, ಹಾಗೆ ಈ ಹುಕ್ಕಾ ಬಾರ್ಗಳು ಬ್ಯಾನ್ ಆದ ನಂತರದಲ್ಲಿ ಪೊಲೀಸ್ನವರು ಮಾಡಿರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲನೆಯದಾಗಿ CCP ತಂಡದವರು ಕಳೆದ ಒಂದು ವಾರದ ಅವಧಿಯಲ್ಲಿ 3 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 4 ಜನ ಮಾದಕ ವಸ್ತು ಸಾಗಾಣಿಕೆದಾರರನ್ನ, ಮಾರಾಟಗಾರರನ್ನ ಬಂಧಿಸಿ ಅವರಿಂದ ಸುಮಾರು 2,35,00,000 ಮೌಲ್ಯದ ಬೇರೆ ಬೇರೆ ನಿಷೇಧಿತ ಮಾದಕ ವಸ್ತುಗಳನ್ನು ಮತ್ತು ಇತರ ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸೋಲ್ದಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ, ಸೋದೇವನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು 2 ವಿದೇಶಿ ಪ್ರಜೆಗಳನ್ನು ಬಂಧಿಸಿ ಅವರಿಂದ ಸುಮಾರು 51 ಲಕ್ಷ ಮೌಲ್ಯದ
500 ಗ್ರಾಂ MDMA ಕ್ರಿಸ್ಟಲ್ಗಳು ಮತ್ತು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಇಬ್ಬರು ವಿದೇಶಿ ಪ್ರಜೆಗಳು ಈ ಹಿಂದೆಯೂ ಕೂಡ ಅವರ ಮೇಲೆ ಪ್ರಕರಣಗಳಿದ್ದು, ಒಬ್ಬನ ಮೇಲೆ ಮುಂಬೈ ನಗರದಲ್ಲಿ 2 ಮಾದಕ ವಸ್ತುಗೆ ಸಂಬಂಧಪಟ್ಟ ಕೇಸುಗಳಿದೆ. ಇನ್ನೊಬ್ಬರ ಮೇಲೆ ದೆಹಲಿಯಲ್ಲಿ ಫಾರಿನರ್ಸ್ ಆ್ಯಕ್ಟ್ನಲ್ಲಿ ದಾಖಲಾಗಿದೆ.